ಇಷ್ಟು ಸಿಕ್ತಲ್ಲ ಸಾಕು, ಇದರಲ್ಲೇ ವರ್ಕೌಟ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಷ್ಟೆ. ಲೈಫ್ ಈಸ್ ಫುಲ್ ಆಫ್ ಎಕ್ಸ್ಪೀರಿಯೆನ್ಸ್. ಹಲೋ, ನಮಸ್ತೆ ಕರ್ನಾಟಕ, ನಮಸ್ತೆ ಗುರು. ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ಬೆಳಗಿನ ಶುಭೋದಯಗಳು. ನಾನು ಊರಿಗೆ ಬಂದಿದ್ದ ಕಾರಣ ಇವತ್ತು ಜಿಮ್ಗೆ ಹೋಗೋಕ್ಕಾಗಿಲ್ಲ, ಜಿಮ್ ಸ್ಕಿಪ್ ಆಗಿದೆ. ಆದರೆ ನಾನು ವರ್ಕೌಟ್ ಮಾತ್ರ ನಾನು ಸ್ಕಿಪ್ ಮಾಡಿಲ್ಲ. ನಾನು ಏನೇನೆಲ್ಲ ವರ್ಕೌಟ್ ಮಾಡಿದೆ, ಹೇಗೆ ವರ್ಕೌಟ್ ಮಾಡಿದೆ, ಈ ವಿಡಿಯೋನ ಎಂಡ್ ತನಕ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಸರಿ, ಬೆಳಗ್ಗೆ ಎದ್ದು ಒಂದು ವಾಕ್ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಆಲ್ರೆಡಿ ಸೂರ್ಯೋದಯ ಎದ್ದು ದೇವ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಅವ್ನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸೊ ಹಳ್ಳಿ ಲೈಫು ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಗುರು, ನಿಜವಲ್ಲೂ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಷ್ಟೆ. ನಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವೆಲ್ಲದಕ್ಕೂ ಟೈಮ್ನ ಅಡ್ಜಸ್ಟ್ ಮಾಡ್ಕೊತೀವಿ. ಇಲ್ಲಿ ಎಲ್ರಿಗೂ ಕಮಿಟ್ಮೆಂಟ್ ಇದೆ, ಎಲ್ರಿಗೂ ಪ್ರಾಬ್ಲಮ್ಸ್ ಇದೆ, ಎಲ್ಲರೂ ಅವ್ರನ್ನ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ. ಆದರೆ ಒಂದನ್ನು ನಾವು ಮರೀತಾ ಇದ್ದೀವಿ, ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ ಅರ್ಜೆನ್ಸಿಲಿ ನಮ್ಮ ಹೆಲ್ತ್ ಬಗ್ಗೆ ನಾವು ಒಂಚೂರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನಿಮ್ಗೆ ಎಷ್ಟೇ ಬಿಸಿ ಶೆಡ್ಯೂಲ್ ಇರಲಿ, ಎಂಥದೇ ರಿಸ್ಕ್ ಇರಲಿ, ಟೆನ್ಷನ್ ಇರಲಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ದಿನದಲ್ಲಿ ಅರ್ಧ ಗಂಟೆ ನಿಮ್ಮ ಬಾಡಿಗೋಸ್ಕರ, ನಿಮ್ಮ ಮೈಂಡ್ಗೋಸ್ಕರ ಟೈಮ್ ಕೊಡಿ ಅಂತ ನಾನು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಅದರಿಂದ ಎಲ್ಲನೂ ಸಾಲ್ವ್ ಆಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ಸಾಲ್ವ್ ಮಾಡೋದಕ್ಕೆ ಒಂದು ದಾರಿ ಸಿಗುತ್ತೆ. ಸರಿ ಗುರು, ಆಯಿತು, ನಾಳೆಯಿಂದ 30 ನಿಮಿಷ ಕೊಟ್ಬಿಡ್ತೀನಿ, ನನ್ನ ಲೈಫಲ್ಲೆಲ್ಲ ಸರಿಯಾಗುತ್ತಾ ಅಂತ ನೀವು ಕೇಳ್ಬೋದು. ಸರಿಯಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೆಂಟಲು ಮತ್ತು ಫಿಸಿಕಲ್ ಹೆಲ್ತು ಇಂಪ್ರೂವ್ ಆಗುತ್ತೆ. ಅದರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ ಶಕ್ತಿ ಇರುತ್ತೆ. ಯಾಕೋ ಇದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಅಥವಾ ನಾನು ಹೇಳಿದ್ದು ಕರೆಕ್ಟು ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ ಟಾಟಾ, ಸಿ ಯು ಆ್ಯಂಡ್ ಬಾಯ್. Please do like, share, subscribe. Thanks for watching.